ಕೋಪ ಮಾಡಿಕೊಳ್ಳುವವರನ್ನು ಯಾವತ್ತೂ ಅವಮಾನಿಸಿ ದೂರ ತಳ್ಳಬೇಡಿ. ಕೋಪದ ಹಿಂದೆ ಕಲ್ಪನೆಗೂ ಸಿಗದ ಪ್ರೀತಿ ಇದೆ ಎಂಬುದನ್ನು ಮರೆಯದಿರಿ. ಅವಶ್ಯಕತೆ ಇದ್ದಾಗ ಒಂದು ತರಹ ಅವಶ್ಯಕತೆ ತೀರಿದ ಬಳಿಕ ಮತ್ತೊಂದು ತರಹದ ನಡವಳಿಕೆ ಮನುಷ್ಯರಲ್ಲಷ್ಟೇ ಕಾಣಬಹುದು. ನಾಣ್ಯಕ್ಕೆ ಹೇಗೆ ಎರಡು ಮುಖವೋ ಹಾಗೆ ಮನುಷ್ಯರಿಗೂ ಎರಡು ಮುಖ, ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸುತ್ತಾರೆ. ಇದುವೇ ವಾಸ್ತವ ಸತ್ಯ. ಮಾತು ಮುಗಿದಿರಬಹುದು, ಪ್ರೀತಿ ಸಿಗದಿರಬಹುದು, ಸ್ನೇಹ ಕೈಕೊಟ್ಟಿರಬಹುದು, ಸಂಬಂಧಿಗಳು ಕಡೆಗಣಿಸಿರಬಹುದು. ಆದರೆ ನೆನಪಿಡಿ, ಯಾರಿಲ್ಲದಿದ್ದರೂ ಜೀವನ ಸಾಗೇ ಸಾಗುತ್ತದೆ. ಸಾಗೋ ಜೀವನದಲ್ಲಿ ನಮ್ಮ ಜೊತೆ ಯಾರು ಇರುತ್ತಾರೆ ಅನ್ನೋದಕ್ಕಿಂತ ಕಷ್ಟದಲ್ಲಿ ಯಾರು ಕೈ ಹಿಡಿಯುತ್ತಾರೆ ಅನ್ನೋದೇ ಮುಖ್ಯ. ಏಕೆಂದರೆ ಮನಸ್ಸು ತಿಳಿದವರಿಗೆ ಮಾತ್ರ ನಮ್ಮ ನೋವು ಅರ್ಥವಾಗುವುದು. ಕಂಡು ಕಾಣದಂತೆ ಹೋದವರ ಮುಂದೆ ಕತ್ತೆತ್ತಿ ನಡೆಯಬೇಕು. ಮುಖ ತಿರುಗಿಸಿ ಹೋದವರ ಮುಂದೆ ಮಂದಹಾಸದಿ ಮೆರೆಯಬೇಕು. ಸ್ವಾಭಿಮಾನ ಯಾರ ಸ್ವತ್ತೂ ಅಲ್ಲ. ತಿಳುವಳಿಕೆ ಇಲ್ಲದವನನ್ನು ಒಪ್ಪಿಸುವುದು ಸುಲಭ, ಹೆಚ್ಚು ತಿಳಿದವನನ್ನು ಒಪ್ಪಿಸುವುದು ಇನ್ನೂ ಸುಲಭ. ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯನನ್ನು ದೇವರಿಂದಲೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಸುರಿದು ಹೋದ ಮಳೆ ಸರಿದು ಹೋದ ವೇಳೆ ಮತ್ತೆ ಸಿಗಲಾರದು. ಹಾಗಂತ ಅದರೊಳಗೆ ನಾವುಗಳು ಕಳೆದು ಹೋಗಲಾರೆವು. ಕೈ ಒಳಗಿರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಬೇಡ. ಕಣ್ಣೆದುರುಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಮ್ಮೊಳಗಿರಲಿ. ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ. ಒಂದು, ಅವನು ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ, ಮತ್ತು ಎರಡನೆಯದು, ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ. ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ. ಜೀವನದಲ್ಲಿ ಎಲ್ಲವನ್ನೂ ಶಾಶ್ವತವಾಗಿ ಪಡೆಯಲು ಬಯಸುತ್ತೇವೆ. ಆದರೆ ಜೀವನವೇ ಶಾಶ್ವತ ಅಲ್ಲ ಎಂಬುದನ್ನು ಮರೆಯುತ್ತೇವೆ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ. ಕಷ್ಟ ಅಂತ ಹೋದರೆ ಯಾರೂ ಸಹಾಯ ಮಾಡಲ್ಲ, ಇಷ್ಟ ಅಂತ ಹೋದರೆ ಯಾರೂ ಪ್ರೀತಿ ತೋರಿಸಲ್ಲ. ಅದಕ್ಕೆ ಹೇಳೋದು, ಕಷ್ಟವನ್ನು ತೋರಿಸಿಕೊಳ್ಳಬಾರದು, ಇಷ್ಟವನ್ನು ಹೇಳಿಕೊಳ್ಳಬಾರದು. ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆ ಇಲ್ಲ. ಬರೆದಿದ್ದನ್ನು ಅಳಿಸಬಹುದು, ಆದರೆ ಆಡಿದ ಮಾತನ್ನು ಅಳಿಸಿ ಹಾಕಲು ಆಗುವುದಿಲ್ಲ. ಆದ್ದರಿಂದ ಮಾತನ್ನು ಆಡುವಾಗ ಎಚ್ಚರ. ಅದರಲ್ಲೂ ಸಿಟ್ಟು ಬಂದಾಗ ಮೌನವಾಗಿ ಇರುವುದು ಒಳಿತು. ಜನನವಾದಾಗಲೂ ಮನುಷ್ಯ ನಡೆಯುವುದಿಲ್ಲ, ಮರಣವಾದಾಗಲೂ ಮನುಷ್ಯ ನಡೆಯುವುದಿಲ್ಲ. ನಡುವೆ ಬದುಕುವ ದಾರಿಯಲ್ಲಿ ಮಾತ್ರ ನಡೆಯುತ್ತಾನೆ. ನಡೆನುಡಿ ಚೆನ್ನಾಗಿದ್ದಲ್ಲಿ ಮರಣದ ನಂತರವೂ ಹಲವರ ನಾಲಿಗೆಯಲ್ಲಿ ನಲಿದಾಡುತ್ತಿರುತ್ತಾನೆ. ಯಾವಾಗ ನಮ್ಮ ತಪ್ಪನ್ನು ನಾವೇ ತಿದ್ದಿಕೊಳ್ಳಲು ಪ್ರಯತ್ನ ಪಡುತ್ತೇವೆಯೋ ಆಗ ನಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಳ್ಳೆಯ ಸಂಬಂಧ ಎರಡು ಉತ್ತಮ ವ್ಯಕ್ತಿಗಳ ನಡುವೆ ಮಾತ್ರ ಏರ್ಪಡುತ್ತದೆ ಎಂದು ಭಾವಿಸಬೇಕಿಲ್ಲ. ಇಬ್ಬರು ತಮ್ಮ ತಮ್ಮ ನ್ಯೂನತೆಗಳನ್ನು ಅರಿತು ಅದನ್ನು ಒಪ್ಪಿಕೊಂಡು ಪರಸ್ಪರ ಗೌರವ, ಪ್ರೀತಿ, ವಿಶ್ವಾಸದಿಂದ ಇರುವುದರಿಂದ ಅಂಥ ಸಂಬಂಧವನ್ನು ಕಟ್ಟಿಕೊಳ್ಳಬಹುದು. ದೇಹವನ್ನು ಹಣಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ರಕ್ಷಿಸಿಕೊಳ್ಳಬೇಕು. ಏಕೆಂದರೆ ದೇಹವು ಹದಗೆಟ್ಟ ನಂತರ ಕೇವಲ ಹಣದಿಂದ ಅದನ್ನು ರಕ್ಷಿಸಲು ಸಾಧ್ಯವಾಗುವುದಿಲ್ಲ. ಹಣ ಗಳಿಸುವ ಭರದಲ್ಲಿ ಶರೀರವನ್ನು ಅಲಕ್ಷ್ಯ ಮಾಡುವುದು ಮುಂದಿನ ದಿನಗಳಲ್ಲಿ ಶರೀರವನ್ನು ರಕ್ಷಿಸಿಕೊಳ್ಳಲು ಅದೇ ಹಣವನ್ನು ಕಳೆದುಕೊಳ್ಳುವುದು. ಇದು ಇವತ್ತಿನ ಜನರು ಜೀವಿಸುವ ಜೀವನ ರೀತಿ.